ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ತೈಲ ದರ ಏರಿಕೆ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ತಾಳಿಕೋಟೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬುಧವಾರ ತಾಳಿಕೋಟೆ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲ ಹೊತ್ತು ರಸ್ತೆ ಸಂಚಾರ ಸ್ಥಗಿತಗೊಳಿಸಿ ಟೈರ್ಗೆ ಬೆಂಕಿ ಹಚ್ಚಿ ಇಂದಿನ ದರ ಏರಿಕೆ ಮೂಲಕ ರಾಜ್ಯ ಸರ್ಕಾರ ಜನವಿರೋಧಿ ನಡೆ ಅನುಸರಿಸುತ್ತಿದೆ ಎಂದು ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ಮುಖಂಡ ಶಿವಶಂಕರ್ ಹಿರೇಮಠ ಅವರು, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಗೆ ಹಣ ದೂಗಿಸಲು ಸಾಧ್ಯವಾಗದೆ ಈಗ ತೈಲ ಬೆಲೆಗಳನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದೆ. ಇದೊಂದು ಜನವಿರೋಧಿ ಸರ್ಕಾರ. ಇವರಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆಯೇ ಇಲ್ಲ. ಸುಳ್ಳು ಭರವಸೆ ಯೋಜನೆಗಳನ್ನು ಪೂರೈಸಲಾಗದೆ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿಕೊಂಡಿರುವ ಈ ಸರ್ಕಾರ ಜನರ ಕಲ್ಯಾಣವನ್ನ ಮರೆತಿದೆ. ಕೂಡಲೇ ತೈಲ ದರಗಳನ್ನು ಕಡಿತಗೊಳಿಸಿ ಈ ಕೆಟ್ಟ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಒತ್ತಾಯ ಮಾಡಿದರು. ನ್ಯಾಯವಾದಿ ಗಂಗಾಧರ್ ಕಸ್ತೂರಿ ಮಾತನಾಡಿ, ಈ ಸರ್ಕಾರವು ಕೆಲವು ವಸ್ತುಗಳ ಮೇಲಿನ ದರಗಳನ್ನು ಹೆಚ್ಚಿಸುವುದರ ಮೂಲಕ ಜನಸಾಮಾನ್ಯರ ಬದುಕಿನೊಂದಿಗೆ ಚೆಲ್ಲಾಟವಾಡ್ತಾ ಇದ್ದಾರೆ. ತೈಲ ಬೆಲೆ ಏರಿಸುವುದರಿಂದ ದಿನನಿತ್ಯದ ಅಗತ್ಯ ವಸ್ತುಗಳು ಬೆಲೆಗಳು ಹೆಚ್ಚಾಗಿವೆ. ಇದು ಬಡ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಈ ಕೂಡಲೇ ಸರ್ಕಾರ ತನ್ನ ನಿರ್ಧಾರವನ್ನು ಪರಾಮರ್ಶಿಸಿ ತೆರಿಗೆ ದರವನ್ನು ಕಡಿತಗೊಳಿಸಬೇಕು. ಬಿಜೆಪಿ ಸರ್ಕಾರವನ್ನು 40% ಸರ್ಕಾರವೆಂದು ಕರೆದ ಇವರು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದೊಂದು ಕೆಟ್ಟ ಸರ್ಕಾರವಾಗಿದ್ದು ಆದಷ್ಟು ಬೇಗ ತೊಲಗಬೇಕಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖರಾದ ವಾಸುದೇವ್ ಹೆಬಸೂರ್, ಶಶಿಧರ್ ಡಿಸಲೆ, ಪ್ರಕಾಶ್ ಹಜೇರಿ, ರಾಘವೇಂದ್ರ ಚೌಹಾಣ್, ಮಂಜುನಾಥ ಶೆಟ್ಟಿ, ಮಾನಸಿಂಗ್ ಕೋಕಟನೂರ್, ಶಿವಮ್ಮ ಬಿರಾದರ್, ಮಹಾಂತೇಶ್ ಮುರಾಳ, ಜಯಸಿಂಗ್ ಮೂಲಿಮನಿ, ಮುದುಕಪ್ಪ ಬಡಿಗೇರ್, ರಾಜು ಸಜ್ಜನ್, ದ್ಯಾಮನಗೌಡ ಪಾಟೀಲ್, ಶರಣಗೌಡ ಗೋಟ ಖಂಡಕಿ, ವಿಠ್ಠಲ್ ಮೋಹಿತೆ, ರವಿ ಕಟ್ಟಿಮನಿ, ರಘು ಮಾನೆ, ಸಂತೋಷ್ ಹಜಾರಿ, ನಾಗರಾಜ್ ಬಳಿಗಾರ್, ಪ್ರಕಾಶ್ ಪಾಟೀಲ್, ಪ್ರಭು ಬಿಳೆಬಾವಿ, ಮಂಜು ಮೈಲೇಶ್ವರ್, ನದೀಂ ಕಡು, ಪ್ರಕಾಶ್ ಪಾಟೀಲ್, ಕಿರಣ ಬಡಿಗೇರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿಗಾರರು ದೇವು ಕುಂಚಬಾಳ, ತಾಳಿಕೋಟೆ. ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಹೆಚ್ಚಳವನ್ನು ಮಾಡಿ ನಮ್ಮ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದೈತಿ ಅವತ್ತಿಂದ ಇವತ್ತಿನವರೆಗೂ ಜನಸಾಮಾನ್ಯರಿಗೆ ಬಹಳ ತೊಂದರೆ. ಅದಕ್ಕಾಗಿ ಇವತ್ತು ಆತ್ಮೀಯ ಬಂಧುಗಳೇ, ಇವತ್ತ ಕಾಂಗ್ರೆಸ್ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಧ್ಯ ಅನ್ನೋದು ಇದೆಲ್ಲ ಗೊತ್ತಿದೆ. ವಿಷಯ ರಾಜಕೀಯಕ್ಕೋಸ್ಕರವಾಗಿ ದಿಕ್ಕಿ ಭಾಗ್ಯಗಳನ್ನು ಕೊಟ್ಟು ಅಧಿಕಾರವೇನೆಂದರೆ ಚುಕ್ಕಾಣಿ ಹಿಡಿದುಕೊಂಡು ಈಗ ಅದೇ ನೋಡ್ರಿಗೆ ಅನ್ಯಾಯ ಮಾಡುವುದು ಜನಸಾಮಾನ್ಯರಿಗೆ ಈಗಾಗಲೇ ಗೊತ್ತಾಗಿದೆ. ಸಾಕಷ್ಟು ಸರಾಯಲ್ಲಿ ಆಗಲಿ, ಹಾಲಿನಲ್ಲಿ ಆಗಲಿ, ಡೀಸೆಲ್ನಲ್ಲಾಗಲಿ ಪೆಟ್ರೋಲ್ ಹೆಚ್ಚಿಗೆ ಹಾಕಿ ಜನಸಾಮಾನ್ಯರ ಜೀವನದಲ್ಲಿ ಕಳ್ಳಾಟ ಆಡ್ತಾ ಇರೋದು ಕಂಡುಬಂದಿದೆ. ಕೇವಲ ಇವುಗಳ ಅಷ್ಟೇ ಬೆಲೆ ಏರಿಕೆ ಅಂತ ನಾವು ತಿಳ್ಕೊಂಡಿದ್ದ ತಪ್ಪು. ಇವು ಬೆಲೆ ಏರಿಕೆಯಿಂದ ದಿನನಿತ್ಯ ಬೇಕಾಗುವ ಸರಕು ಸಾಮಗ್ರಿಗಳಾಗಲಿ, ನಿತ್ಯ ಉಪಯೋಗಕ್ಕೆ ಆಗಿರುವಂಥ ಸಾಮಾನುಗಳಾಗಲಿ ಅವುಗಳ ಬೆಲೆ ಹೆಚ್ಚಾಗುವುದರಿಂದ ಬಡವರು ಬಹಳ ದುರ್ಲಭವಾಗಿದೆ. ಭಾರತೀಯ ಜನತಾ ಪಕ್ಷ ಕೇವಲ 40% ಕಮಿಷನ್ ಸರ್ಕಾರ ಅಂತ ಯಾವಾಗ ಹೇಳಿರುವಂಥ ಸರ್ಕಾರ